ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಪ್ರಿಪ್ರೇಷನನ್ನು ಬೂಸ್ಟ್ ಮಾಡುವ ಸಲುವಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಗಿ ಮೇಲೆ 25 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಒಂದು ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗೋಗಿ ಪೇಪರ್ 1 ಮತ್ತು ಪೇಪರ್ 2 ಎರಡರಲ್ಲಿಯೂ ಬರುವ ಒಂದು ಕಾಮನ್ ಯೂನಿಟ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕನ್ಸ್ಟ್ರಕ್ಟಿವಿಸಮ್ ಮೇಲೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಪ್ರಶ್ನೆಗಳನ್ನು ಉತ್ತರಗಳನ್ನ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2022 ಪೇಪರ್ 1 ಮತ್ತು ಪೇಪರ್ 2ಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ಒಂದು ಸ್ಮಾಲ್ ಕ್ರ್ಯಾಶ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ 10 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. 10 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ಸೊಲ್ಯೂಷನ್ PDF ನಿಮಗೆ ಸಿಗ್ತಾ ಇದೆ. ಇದ್ರ ಜೊತೆಗೆ ನಾವು ಮಾಡುವ ಎಲ್ಲ ವಿಡಿಯೋ ಲೆಕ್ಚರ್ಸ್ಗಳ PDF ನಿಮಗೆ ಸಿಗ್ತಾ ಇದೆ. ಸೊ ಇದು ಅದಾದ ನಂತರ ಕಂಪ್ಲೀಟ್ ಸಿಲೆಬಸ್ ಮೇಲೆ ಒಂದು ಶಾರ್ಟ್ ನೋಟ್ಸನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ ನಿಮಗೆ ಕೇವಲ 1000 ರೂಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು ಅಥವಾ ಈ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು. So let us move to the questions here. Here the first question is, constructivism is a learning theory based on option A developmental psychology, option B evolutionary psychology, option C cognitive psychology, option D occupational psychology. Yes dear friends, here the question is constructivism, it is a learning theory. Yes, as we all know about the theories of learning, the constructivism theory is very important theory, and it is based on whether it is based on developmental psychology or evolutionary psychology or cognitive psychology or occupational psychology. ಸೊ ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಈ ರಚನಾತ್ಮಕ ಕಲಿಕೆಯ ಸಿದ್ಧಾಂತದ ಬಗ್ಗೆ ಗೊತ್ತಿರುತ್ತೆ. ಸೊ ಇದು ಯಾವುದರ ಮೇಲೆ ಆಧಾರವಾಗಿದೆ? ಆಪ್ಷನ್ ಎ ಅಭಿವೃದ್ಧಿ ಮನೋವಿಜ್ಞಾನದ ಮೇಲೆ, ಆಪ್ಷನ್ ಬಿ ವಿಕಾಸಾತ್ಮಕ ಮನೋವಿಜ್ಞಾನದ ಮೇಲೆ, ಆಪ್ಷನ್ ಸಿ ಅರಿವಿನ ಮನೋವಿಜ್ಞಾನದ ಮೇಲೆ, ಆಪ್ಷನ್ ಡಿ ಔದ್ಯೋಗಿಕ ಮನೋವಿಜ್ಞಾನದ ಮೇಲೆ. ಸೊ ಈ ರೀತಿ ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾನೆ ಇರ್ತವೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಾಗ್ನಿಟಿವ್ ಸೈಕಾಲಜಿ. ಎಸ್, ದಿಸ್ ಕನ್ಸ್ಟ್ರಕ್ಟಿವಿಸಮ್ ಇಟ್ ಈಸ್ ಬೇಸ್ಡ್ ಆನ್ ಕಾಗ್ನಿಟಿವ್ ಸೈಕಾಲಜಿ. ಸೊ ಈ ರಚನಾತ್ಮಕವಾದವೆಂಬುದು ಈ ಒಂದು ಸಿದ್ಧಾಂತ ಅರಿವಿನ ಮನೋವಿಜ್ಞಾನದ ಮೇಲೆ ಆಧಾರವಾಗಿದೆ. ಸೊ ದೇರ್ ಆರ್ ಸಮ್ ಪ್ರಿನ್ಸಿಪಲ್ಸ್ ಆಫ್ ಕನ್ಸ್ಟ್ರಕ್ಟಿವಿಸಮ್. ಸೊ ಈ ಒಂದು ರಚನಾತ್ಮಕವಾದದ ಮೇಲೆ ಕೆಲವೊಂದು ಪ್ರಿನ್ಸಿಪಲ್ಗಳಿವೆ. ಫಸ್ಟ್ ಒನ್ ಈಸ್ ದ ಲರ್ನರ್ ಪ್ಲೇಸ್ ಆ್ಯನ್ ಆ್ಯಕ್ಟಿವ್ ರೋಲ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ನಾಲೆಜ್. ಸೊ ಇಲ್ಲಿ ಒಂದು ಜ್ಞಾನದ ನಿರ್ಮಾಣದಲ್ಲಿ ಏನು ಮಾಡ್ತಾ ಇದ್ದಾನೆ ಲರ್ನರ್, ಕಲಿಯುವವರು ಉತ್ತಮವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ನಾಲೆಜ್ ಕೆನಾಟ್ ಬಿ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಲರ್ನರ್ ಟು ಅನದರ್, as the learners have to construct this kind of knowledge. So here ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಈ ಒಂದು ಜ್ಞಾನವನ್ನು ನಾವು ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಇಲ್ಲಿ ವರ್ಗಾವಣೆ ಮಾಡುವುದು ಸಾಧ್ಯವಿಲ್ಲ. ಪ್ರತಿಯೊಬ್ಬ ವ್ಯಕ್ತಿ ಸ್ವತಃ ಜ್ಞಾನವನ್ನು ಕ್ರಿಯೇಟ್ ಮಾಡಬೇಕಾಗ್ತಾ ಇದೆ, ಕನ್ಸ್ಟ್ರಕ್ಟ್ ಮಾಡಬೇಕಾಗ್ತಾ ಇದೆ. So a learner experiences the world and reflects upon those experiences. Learner build their own representations and incorporate new information into their pre-existing knowledge. So ಇಲ್ಲಿ ಕಲಿಯುವವರು ಏನು ಮಾಡ್ತಾ ಇದ್ದಾರೆ, ಇವಾಗಲೇ ತಮ್ಮ ಹತ್ರ ಇರುವ ಜ್ಞಾನಕ್ಕೆ ಅನುಭವದ ಮೂಲಕ ಇತ್ಯಾದಿ ಕಾರ್ಯಗಳ ಮೂಲಕ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಇದ್ದಾರೆ. ಇವಾಗಲೇ ತಮ್ಮ ಹತ್ರ ಇರುವ ಪ್ರೀ ಎಕ್ಸಿಸ್ಟಿಂಗ್ ನಾಲೆಜ್ಗೆ ಹೊಸ ಜ್ಞಾನವನ್ನು ಸೇರಿಸ್ತಾ ಇದ್ದಾರೆ. ಸೊ ದಿಸ್ ಈಸ್ ಅಬೌಟ್ ಕನ್ಸ್ಟ್ರಕ್ಟಿವಿಸಮ್. ಸೊ ನಾವು second question is, students learn meaningfully and effectively when teacher uses dash approach for teaching and learning. So when the learners are going to learn very effectively and in a very meaningful way. Option A, when the teacher is using behavioristic approach. Option B, constructive approach. Option C, decontextualized approach. Option D, mechanical approach. So friends, here when the students are understanding effectively and very meaningfully, it means the teacher is using which approach here. ಸೊ ಇಲ್ಲಿ ಶಿಕ್ಷಕರು ಬೋಧನಾ ಕಲಿಕೆಗಾಗಿ ಡ್ಯಾಶ್ ವಿಧಾನವನ್ನು ಬಳಸಿದಾಗ ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಲಿತಾ ಇದ್ದಾರೆ.
ಸೊ ಯಾವ ಒಂದು ಆ, ಬ- ಬೋಧನಾ ವಿಧಾನವನ್ನು ಬಳಸುವುದರಿಂದ ಶಿಕ್ಷಕರು ಯಾವ ಒಂದು ಬೋಧನಾ ವಿಧಾನವನ್ನು ಬಳಸುವುದರಿಂದ ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ಕಲಿತಾ ಇದ್ದಾರೆ. ಆಪ್ಷನ್ ಎ ನಡವಳಿಕೆಯ ವಿಧಾನ, ಆಪ್ಷನ್ ಬಿ ರಚನಾತ್ಮಕ ವಿಧಾನ, ಆಪ್ಷನ್ ಸಿ ಸಂದರ್ಭೋಚಿತವಲ್ಲದ ವಿಧಾನ, ಆಪ್ಷನ್ ಡಿ ಯಾಂತ್ರಿಕ ವಿಧಾನ. ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿದೆ, ರಚನಾತ್ಮಕ ವಿಧಾನ. ಎಸ್, ರಚನಾತ್ಮಕ ವಿಧಾನವನ್ನು ಬಳಸುವುದರಿಂದ ವಿದ್ಯಾರ್ಥಿಗಳು ಅರ್ಥಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಕಲಿತಾ ಇದ್ದಾರೆ. ಎಸ್ ಡಿಯರ್ ಫ್ರೆಂಡ್ಸ್, ವೆನ್ ದ ಟೀಚರ್ ಈಸ್ ಗೋಯಿಂಗ್ ಟು ಯೂಸ್ constructive method of teaching, the students are learning effectively. ಸೊ ಯಾವಾಗ ಶಿಕ್ಷಕರು ರಚನಾತ್ಮಕ ವಿಧಾನವನ್ನು ಬಳಸ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಸೊ in constructivist classroom, the learners are very active participants, they are participating very well. ಸೊ ಈ ಒಂದು ರಚನಾತ್ಮಕ ವಿಧಾನದಲ್ಲಿ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಕುತೂಹಲದಿಂದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. A constructive classroom always promotes group work and collaborative and cooperative learning. ಸೊ ಈ ಒಂದು ರಚನಾತ್ಮಕ ತರಗತಿಯಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳು ಗುಂಪಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸೊ ಒಬ್ಬರಿಗೊಬ್ಬರು ಸಹಕಾರದಿಂದ ಜ್ಞಾನವನ್ನು ಪಡಿತಾ ಇದ್ದಾರೆ. ಸೊ ಇನ್ ದ ಕನ್ಸ್ಟ್ರಕ್ಟಿವ್ ಕ್ಲಾಸ್ರೂಮ್ ಲರ್ನಿಂಗ್ ಈಸ್ ಡನ್ ಇನ್ ಅ ಮೀನಿಂಗ್ಫುಲ್ ಆ್ಯಂಡ್ ಎಫೆಕ್ಟಿವ್ ಮ್ಯಾನರ್. ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಬೈ ಮೇಕಿಂಗ್ ಅ ಮೆಂಟಲ್ ಇಮೇಜ್ ಆಫ್ ದ ಕಾನ್ಸೆಪ್ಟ್. ಸೊ ಈ ಇಂಥ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಅರ್ಥಪೂರ್ಣವಾಗಿ ಮತ್ತು ಪರಿಣಾಮಕಾರಿಯಾಗಿ ಜ್ಞಾನವನ್ನು ಪಡಿತಾ ಇದ್ದಾರೆ. So tasks in the constructive classroom are moderately difficult, which can be done by the involvement of all the learners. So ಈ ಒಂದು ಆ ರಚನಾತ್ಮಕ ತರಗತಿಯಲ್ಲಿ ನೀಡುವ ಕಾರ್ಯಗಳು ಸ್ವಲ್ಪ ಮಾಡ್ರೇಟ್ಲಿ ಡಿಫಿಕಲ್ಟ್ ಆಗಿರ್ತವೆ. ಇವುಗಳಿಗೆ ವಿದ್ಯಾರ್ಥಿಗಳು ಈ ಚಟುವಟಿಕೆಗಳಲ್ಲಿ ಭಾಗವಹಿಸಲೇ ಬೇಕಾಗಿರ್ತದೆ. ಜೊತೆಗೆ ಇಟ್ ಡಸಂಟ್ ಪ್ರಮೋಟ್ ರೋಟ್ ಲರ್ನಿಂಗ್ ಆರ್ ಮೆಮೊರೈಸೇಷನ್. ಸೊ ಇದು ವಿದ್ಯಾರ್ಥಿಗಳಿಗೆ ಬಾಯಿಪಾಠ ಮಾಡುವ ಒಂದು ಹವ್ಯಾಸವನ್ನು ಬೆಳೆಸ್ತಾ ಇಲ್ಲ. So question number 3, assertion and reasoning. So here the assertion is, a teacher should not allow children to participate actively in the classroom discussion. This assertion 1 ಏನು ಹೇಳ್ತಾ ಇದೆ, assertion ಏನು ಹೇಳ್ತಾ ಇದೆ, ಶಿಕ್ಷಕರು ತರಗತಿಯ ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮಕ್ಕಳನ್ನು ಅನುಮತಿಸಬಾರದು. And the reason is, children are not capable of constructing knowledge and learn best through reception. ಸೊ ಇಲ್ಲಿ ರೀಸನ್ ಏನು ಹೇಳ್ತಾ ಇದೆ, ಮಕ್ಕಳು ಜ್ಞಾನವನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ ಮತ್ತು ಸ್ವಾಗತದ ಮೂಲಕ ಉತ್ತಮವಾಗಿ ಕಲಿತಾ ಇದ್ದಾರೆ. 4 options are given here. So here, but when we read the assertion, a teacher should not allow the children to participate actively in the club. This is completely wrong, because always a good teacher expect participate from the learner. So when the learners or students, they are going to participate, they are learning in a better way. So first one is, assertion is wrong, we can say that. Then reason is, children are not capable of constructing knowledge. This is also wrong. So children are able to construct their own knowledge. So they can learn best through research. They cannot learn best through reception. Instead of that, if we create their own knowledge, they can learn in a better way. So this is also wrong here. So option D is right here. Both assertion and reason are false. ಇಲ್ಲಿ ಪ್ರತಿಪಾದನೆ ಏನು ಹೇಳ್ತಾ ಇದೆ, ಶಿಕ್ಷಕರು ತರಗತಿಯ ಚರ್ಚೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಮಕ್ಕಳನ್ನು ಅನುಮತಿಸಬಾರದು. ಇದು ತಪ್ಪಾಗಿದೆ, ಏಕೆಂದರೆ ಯಾವಾಗಲೂ ಶಿಕ್ಷಕರು ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿಯಿಂದ ಪಾತ್ರ ವಹಿಸುವಂತೆ ಬಯಸ್ತಾ ಇರ್ತಾರೆ. ಕಾರಣ ಏನು ಕೊಟ್ಟಿದ್ದಾರೆ, ಮಕ್ಕಳು ಜ್ಞಾನವನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಇದು ಕೂಡ ತಪ್ಪಾಗಿದೆ. ಮಕ್ಕಳು ತಮ್ಮದೇ ಆದ ಸ್ವಂತ ಜ್ಞಾನವನ್ನು ಅವರು ರಚಿಸುವ ಸಾಮರ್ಥ್ಯವನ್ನು ಪಡೆದಿರುತ್ತಾರೆ. ಸೊ ಹೀಗಾಗಿ ಇಲ್ಲಿ assertion ಮತ್ತು ರೀಸನ್ ಎರಡೂ ಕೂಡ ತಪ್ಪಾಗಿವೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಎ ಆ್ಯಂಡ್ ಆರ್ ಎರಡು ಸುಳ್ಳು. ಸೊ ಚಿಲ್ಡ್ರನ್ ಆರ್ ದ ಸೆಂಟರ್ ಆಫ್ ದ ಕ್ಲಾಸ್. ದೇ ಕ್ಯಾನ್ ಕನ್ಸ್ಟ್ರಕ್ಟ್ ದೇರ್ ಓನ್ ನಾಲೆಜ್ ಥ್ರೂ ರಿಸೆಪ್ಷನ್. So question number 4, in a classroom built on socio-constructive framework. Option A, children listen passively while the teacher teaches.
Option B, material is meant only for display. Option C, seating arrangement changes according to the activity. Option D, assessment is undertaken as a separate activity from learning. So dear friends, in a classroom which is built on the socio-constructive framework, option A is saying that children are very passive, the teacher is very active. Option B saying that material is meant only for the display. Option C, there will be seating arrangement according to the activities. Option D, assessment is undertaken as a separate activity. ಸೊ ಸಾಮಾಜಿಕ ರಚನಾತ್ಮಕ ಚೌಕಟ್ಟಿನ ಮೇಲೆ ನಿರ್ಮಿಸಲಾದ ತರಗತಿಯಲ್ಲಿ ಆಪ್ಷನ್ ಎ ಶಿಕ್ಷಕರು ಕಲಿಸ್ತಾ ಇರ್ತಾರೆ, ಆದರೆ ಮಕ್ಕಳು ನಿಷ್ಕ್ರಿಯರಾಗಿರ್ತಾರೆ, ಅವರು ಕೇಳ್ತಾ ಇರೋದಿಲ್ಲ. ಆಪ್ಷನ್ ಬಿ, ವಸ್ತು ಪ್ರದರ್ಶನಕ್ಕೆ ಮಾತ್ರ ಮೀಸಲಾಗಿದೆ. ಸೊ ಆಪ್ಷನ್ ಸಿ, ಚಟುವಟಿಕೆಗೆ ಅನುಗುಣವಾಗಿ ಆಸನ ವ್ಯವಸ್ಥೆಯನ್ನು ಬದಲಾಯಿಸಲಾಗ್ತಾ ಇದೆ. ಸೊ ಅವರಿಗೆ ನೀಡುವ ಒಂದು ಈ ಚಟುವಟಿಕೆಗಳ ಆಧಾರದ ಮೇಲೆ ಅವರ ಒಂದು ಕುಳಿತುಕೊಳ್ಳುವ ವ್ಯವಸ್ಥೆಯನ್ನು ಚೇಂಜ್ ಮಾಡಲಾಗ್ತಾ ಇದೆ. ಆಪ್ಷನ್ ಡಿ, ಕಲಿಕೆಯಿಂದ ಪ್ರತ್ಯೇಕ ಚಟುವಟಿಕೆಯಾಗಿ ಮೌಲ್ಯಮಾಪನವನ್ನು ಕೈಗೊಳ್ಳಲಾಗ್ತಾ ಇದೆ. ಸೊ ಇನ್ ಅ ಕ್ಲಾಸ್ ರೂಮ್ ವಿಚ್ ಇಸ್ ಬಿಲ್ಟ್ ಆನ್ ಸೋಶಿಯೋ constructivist framework, here the right answer is option C, seating arrangement changes according to the activity. ಎಸ್ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಸಾಮಾಜಿಕ ರಚನಾತ್ಮಕ ಚೌಕಟ್ಟಿನ ಮೇಲೆ ನಿರ್ಮಿಸಲಾದ ಒಂದು ತರಗತಿಯಲ್ಲಿ ಯಾವಾಗಲೂ ಕೂಡ ಚಟುವಟಿಕೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಗಳ ಆಸನ ವ್ಯವಸ್ಥೆಯನ್ನು ಬದಲಾಯಿಸಲಾಗ್ತಾ ಇದೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಾಗಿದೆ, ಸರಿಯಾದ ಉತ್ತರ ಆಗಿದೆ. So socio-constructivism focuses on the collaborative nature of learning. ಇಲ್ಲಿ ಸಹಕಾರದಿಂದ ಜ್ಞಾನವನ್ನು ನೀಡಲಾಗ್ತಾ ಇದೆ. ನಾಲೆಜ್ ಡೆವಲಪ್ಸ್ ಫ್ರಮ್ ಹೌ ಪೀಪಲ್ ಇಂಟರ್ಯಾಕ್ಟ್ ವಿತ್ ಈಚ್ ಅದರ್, ದೇರ್ ಕಲ್ಚರ್, ಸೊಸೈಟಿ ಎಟ್ ಲಾರ್ಜ್. ಸೊ ಯಾವಾಗ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳೊಂದಿಗೆ ಸೇರಿ ಡಿಸ್ಕಷನನ್ನು ಮಾಡ್ತಾ ಇದ್ದಾರೆ, ಸೊ ಇದರಿಂದ ಅವರ ಒಂದು ಜ್ಞಾನದ ಮಟ್ಟ ಹೆಚ್ಚಾಗ್ತಾ ಇದೆ. So students have also to include the social and cultural settings in which they learn and which also have impact on students as they change their ideas. ಸೊ ಅದೇ ರೀತಿ ವಿದ್ಯಾರ್ಥಿಗಳು ಸಮಾಜದೊಂದಿಗೂ ಕೂಡ ಬೆರಿಬೇಕಾಗ್ತಾ ಇದೆ. ಇದರಿಂದ ಅವರ ಜ್ಞಾನದ ಮಟ್ಟ ಹೆಚ್ಚಾಗ್ತಾ ಇದೆ, ಅವರ ಅನುಭವ ಹೆಚ್ಚಾಗ್ತಾ ಇದೆ. ಸೊ ಕ್ವೆಶ್ಚನ್ ನಂಬರ್ 5, ಸೋಶಿಯೋ ಕನ್ಸ್ಟ್ರಕ್ಟಿವಿಸ್ಟ್ ವ್ಯೂ ಆಫ್ ಲರ್ನಿಂಗ್ ಎಂಫಸೈಸ್ ಆನ್ the importance of dash in process of learning. Option A, interactions. Option B, rewards and punishments. Option C, heredity only. Option D, inflexible pedagogical approaches. ಸೊ ಕಲಿಕೆಯ ಸಾಮಾಜಿಕ ರಚನಾತ್ಮಕ ದೃಷ್ಟಿಕೋನವು ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಆಪ್ಷನ್ ಎ, ಪರಸ್ಪರ ಕ್ರಿಯೆಗಳು. ಆಪ್ಷನ್ ಬಿ, ಪ್ರತಿಫಲಗಳು ಮತ್ತು ಶಿಕ್ಷೆಗಳು. ಆಪ್ಷನ್ ಸಿ, ಆನುವಂಶಿಕತೆ ಮಾತ್ರ. ಆಪ್ಷನ್ ಡಿ, ಹೊಂದಿಕೊಳ್ಳದ ಶಿಕ್ಷಣ ವಿಧಾನಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಟರಾಕ್ಷನ್ಸ್. ಸೊ ಇಲ್ಲಿ ಪರಸ್ಪರ ಕ್ರಿಯೆಗಳು ಸರಿಯಾಗಿದೆ. ಕಲಿಕೆಯ ಒಂದು ಸಾಮಾಜಿಕ ರಚನಾತ್ಮಕ ದೃಷ್ಟಿಕೋನ ಈ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪರಸ್ಪರ ಕ್ರಿಯೆಗಳು ಏನಿವೆ, ಪರಸ್ಪರ ಕ್ರಿಯೆಗಳು ಪ್ರಾಮುಖ್ಯತೆಯನ್ನು ಹೊಂದಿರ್ತವೆ. ಸೊ ಇಂಟರಾಕ್ಷನ್ಸ್ ಆರ್ ಹ್ಯಾವಿಂಗ್ ಮೋರ್ ಇಂಪಾರ್ಟೆನ್ಸ್ ಇನ್ socio-constructivist view. So socio-constructivist view of learning emphasizes the importance of interactions. The passive nature in the classroom, where the student stays as a passive recipient of knowledge shared by the teacher, can be changed to active through interaction. ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ನಿಷ್ಕ್ರಿಯರಾಗಿರ್ತಾರೆ, ಅವರೊಂದಿಗೆ ಸಂವಹನ ನಡೆಸುವುದರ ಮೂಲಕ ಅವರನ್ನು ಕೂಡ ಈ ಒಂದು ಡಿಸ್ಕಷನ್ನಲ್ಲಿ ಆಕ್ಟಿವ್ ಆಗಿ ಪಾರ್ಟ್ ತೆಗೆದುಕೊಳ್ಳುವಂತೆ ಭಾಗವಹಿಸುವಂತೆ ಮಾಡಲಾಗುತ್ತೆ. ಸೊ ಡ್ಯೂರಿಂಗ್ ದ ಇಂಟ್ರಾಕ್ಷನ್ ಈಚ್ ಸ್ಟೂಡೆಂಟ್ ಗೆಟ್ಸ್ ಅ ಚಾನ್ಸ್ ಟು ಶೇರ್ ಹಿಸ್ ವ್ಯೂಸ್. ಸೊ ಈ ರೀತಿಯಾಗಿ ಈ ಒಂದು ಡಿಸ್ಕಷನ್ನಲ್ಲಿ, ಈ ಒಂದು ಕಮ್ಯುನಿಕೇಷನಲ್ಲಿ, ಸಂವಹನದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ವ್ಯೂಸ್ಗಳನ್ನು, ತಮ್ಮ ವಿಚಾರಗಳನ್ನು ಹೇಳಿಕೊಳ್ಳುವ ಅವಕಾಶವನ್ನು ನೀಡಲಾಗುತ್ತೆ. ಸೊ ಕ್ವೆಶನ್ ನಂಬರ್ 6, ದ ನಾಲೆಜ್ ಈಸ್ ಗಿವನ್ ಆ್ಯಂಡ್ ಅಬ್ಸಲ್ಯೂಟ್ ಈಸ್ ನಾಟ್ ಅಕ್ಸೆಪ್ಟೆಡ್ ಬೈ. ಆಪ್ಷನ್ ಎ, ಬಿಹೇವಿಯರಿಸಮ್. ಆಪ್ಷನ್ ಬಿ, ಕಾಗ್ನಿಟಿವಿಸಮ್. ಆಪ್ಷನ್ ಸಿ, ಕನ್ಸ್ಟ್ರಕ್ಟಿವಿಸಮ್. ಆಪ್ಷನ್ ಡಿ, ಆಲ್ ಆಫ್ ದಿ ಅಬೋವ್. ಜ್ಞಾನವನ್ನು ನೀಡಲಾಗಿದೆ ಮತ್ತು ಸಂಪೂರ್ಣ ಅವರು ಸ್ವೀಕರಿಸುವುದಿಲ್ಲ. ಇದು ಆಪ್ಷನ್ ಎ, ನಡವಳಿಕೆ. ಆಪ್ಷನ್ ಬಿ,
ಕಾಗ್ನಿಟಿವಿಸಮ್ ರಚನಾತ್ಮಕತೆ ಮೇಲಿನ ಯಾವುದೂ ಅಲ್ಲ. ಸೊ ದಿಸ್ ಈಸ್ ಅಕ್ಸೆಪ್ಟೆಡ್ ಬೈ ನಾಲೆಜ್ ಈಸ್ ಗಿವನ್ ಆ್ಯಂಡ್ ಅಬ್ಸಲ್ಯೂಟ್, ಜ್ಞಾನವನ್ನು ನೀಡಲಾಗ್ತಾ ಇದೆ ಮತ್ತು ಇದು ಅಬ್ಸಲ್ಯೂಟ್ ಆಗಿದೆ ಅಂತ ಇದನ್ನು ಯಾರು ಒಪ್ಕೊಳ್ತಾ ಇದ್ದಾರೆ? ಆಪ್ಷನ್ ಸಿ ರಚನಾತ್ಮಕತೆ, ಕನ್ಸ್ಟ್ರಕ್ಟಿವಿಸಮ್. ಸೊ ಆಪ್ಷನ್ ಸಿ ಈಸ್ ಕರೆಕ್ಟ್ ಹಿಯರ್. So constructivism, it is centered on the idea that human knowledge and learning is actively constructed by the learner, not passively received from the environment. ಸೊ ಈ ಒಂದು ಕನ್ಸ್ಟ್ರಕ್ಟಿವಿಸಮ್ನಲ್ಲಿ ರಚನಾತ್ಮಕತೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಅನುಭವದ ಮೇಲೆ ಜ್ಞಾನವನ್ನು ರಚಿಸ್ತಾ ಇದ್ದಾರೆ, ಅವರು ಇಲ್ಲಿ ನಿಷ್ಕ್ರಿಯರಾಗಿಲ್ಲ. ಸೊ ಇಟ್ ಈಸ್ ಕ್ರಿಯೇಟೆಡ್ ಆರ್ ಕನ್ಸ್ಟ್ರಕ್ಟೆಡ್ ಬೈ ಇಂಡಿವಿಜುವಲ್. ಸೊ ಈ ಒಂದು ಜ್ಞಾನವನ್ನು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ? ತಯಾರು ಮಾಡ್ತಾ ಇದ್ದಾರೆ. ಕ್ವೆಶನ್ ನಂಬರ್ 7. ಕನ್ಸ್ಟ್ರಕ್ಟಿವಿಸಮ್ ಅಪ್ರೋಚ್ ಪರ್ಮಿಟ್ಸ್ ಅ ಚೈಲ್ಡ್ ಟು ಫಾರ್ಮುಲೇಟ್ ಈಸ್ ಓನ್ ನಾಲೆಜ್ ಥ್ರೂ ಅಬ್ಸರ್ವೇಷನ್ಸ್, ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ಇಟ್ ಈಸ್ ಕಾಲ್ಡ್ ಆ್ಯನ್ ಡ್ಯಾಶ್ ಅಪ್ರೋಚ್ ಟು ಲರ್ನಿಂಗ್. ಆಪ್ಷನ್ ಎ ಅಫೆಕ್ಟಿವ್ ಡೊಮೇನ್, ಆಪ್ಷನ್ ಬಿ ಕಾಗ್ನಿಟಿವ್, ಆಪ್ಷನ್ ಸಿ ಎಫೆಕ್ಟಿವ್, ಆಪ್ಷನ್ ಡಿ ಕಿಲ್ಫುಲ್. ರಚನಾತ್ಮಕತೆಯ ವಿಧಾನವು ಮಗುವಿಗೆ ವೀಕ್ಷಣೆಗಳು, ಅನುಭವಗಳು ಮತ್ತು ಪ್ರಯೋಗಗಳ ಮೂಲಕ ತನ್ನದೇ ಆದ ಜ್ಞಾನವನ್ನು ರೂಪಿಸಲು ಅನುವು ಮಾಡಿಕೊಡುತ್ತದೆ. ಇದನ್ನು ಕಲಿಕೆಗೆ ಒಂದು ಡ್ಯಾಶ್ ವಿಧಾನ ಎಂದು ಕರೆಯಲಾಗ್ತಾ ಇದೆ. ಆಪ್ಷನ್ ಎ ಪರಿಣಾಮಕಾರಿ ವಿಧಾನ, ಆಪ್ಷನ್ ಬಿ ಅರಿವಿನ ವಿಧಾನ, ಆಪ್ಷನ್ ಸಿ ಎಫೆಕ್ಟಿವ್ ಡೊಮೇನ್, ಆಪ್ಷನ್ ಡಿ ಮಾರಣಾಂತಿಕ. ಎಸ್, ಇಲ್ಲಿ ಸರಿಯಾದ ಉತ್ತರ ಕಾಗ್ನಿಟಿವ್ ಸರಿಯಾಗಿದೆ. ಕಾಗ್ನಿಟಿವ್ ಅಪ್ರೋಚ್, ಅರಿವಿನ ಒಂದು ವಿಧಾನ ಸರಿಯಾಗಿದೆ. ಸೊ ಪಿಯಾಜೆಟ್ ಫರ್ಮ್ಲಿ ಬಿಲೀವ್ ದಟ್ ಚೈಲ್ಡ್ ಫಾರ್ಮುಲೇಟ್ಸ್ ಇಸ್ ಓನ್ ನಾಲೆಜ್ ಥ್ರೂ ಅಬ್ಸರ್ವೇಷನ್ಸ್, ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಎಕ್ಸ್ಪೆರಿಮೆಂಟೇಷನ್. ಸೊ ಹಿಯರ್ ಕಾಗ್ನಿಟಿವ್ ಅಪ್ರೋಚ್ ಇಸ್ ಕರೆಕ್ಟ್. So Piaget's constructivist theory says that he proposed a development theory which has been widely discussed in both psychology and also in education field. So according to Piaget, the learner is advanced through three mechanisms. One is assimilation, second one is accommodation, and the third one is equilibrium. ಸೊ ಈ ಒಂದು ಜೀನ್ ಪಿಯಾಜೆ ಅವರ ಪ್ರಕಾರ ಅವರ ಒಂದು ಲರ್ನಿಂಗ್ ಥಿಯರಿನಲ್ಲಿ 3 ಹಂತಗಳಿವೆ: ಅಸಿಮಿಲೇಷನ್, ಅಕಾಮಡೇಷನ್ ಮತ್ತು ಈಕ್ವಿಲಿಬ್ರಿಯಮ್. ಸೊ ಕ್ವೆಶನ್ ನಂಬರ್ 8. ಕನ್ಸ್ಟ್ರಕ್ಟಿವಿಸ್ಟ್ಸ್ such as Jean Piaget and Lev Vygotsky view learning as option A conditioning of responses, option B passive repetitive process, option C process of meaning making, option D by active engagement, option D acquisition of skills. So constructivists, for example Jean Piaget and Lev Vygotsky. So according to them, what do you mean by learning? So Jean Piaget ಮತ್ತು ವೈಗೋಸ್ಕಿ ಅವರ ಪ್ರಕಾರ ಕಲಿಕೆ ಅಂದರೆ ಏನು? ಆಪ್ಷನ್ ಎ ಪ್ರತಿಕ್ರಿಯೆಗಳ ಕಂಡೀಷನಿಂಗ್, ಆಪ್ಷನ್ ಬಿ ನಿಷ್ಕ್ರಿಯ ಪುನರಾವರ್ತಿತ ಪ್ರಕ್ರಿಯೆ, ಆಪ್ಷನ್ ಸಿ ಸಕ್ರಿಯ ತೊಡಗಿಸಿಕೊಳ್ಳುವಿಕೆಯಿಂದ ಅರ್ಥ ಮಾಡುವ ಪ್ರಕ್ರಿಯೆ, ಆಪ್ಷನ್ ಡಿ ಕೌಶಲ್ಯಗಳ ಸ್ವಾಧೀನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. Here according to Piaget and Vygotsky, learning means process of meaning making by active engagement. Yes, students have to participate in it in the classroom activities and they have to get knowledge. ಸೊ ಇಲ್ಲಿ ವಿದ್ಯಾರ್ಥಿಗಳು ಸಕ್ರಿಯವಾಗಿ ತರಗತಿಯ ಕಾರ್ಯಗಳಲ್ಲಿ ತೊಡಗಿಕೊಳ್ಳಬೇಕು, ಅದರಿಂದ ಅರ್ಥ ಮಾಡಿಕೊಳ್ಳಬೇಕು. ಸೊ ಇದು ಒಂದು ಪ್ರಕ್ರಿಯೆ ಏನಂತೀವಿ? ಕಲಿಕೆ. So constructivists such as Jean Piaget and Vygotsky view learning as a continuous process of meaning making by active engagement. So ಈ ಪಿಯಾಜೆ ಮತ್ತು ವೈಗೋಸ್ಕಿ ಅವರ ಪ್ರಕಾರ ಕಲಿಕೆ ಎಂಬುದು ಒಂದು ನಿರಂತರವಾದ ಪ್ರಕ್ರಿಯೆಯಾಗಿದೆ. So question number 9. Who is basically linked with FIACS? ಯಾರು ಮೂಲತಃ FIACS ನೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಪ್ಲಾಂಡರ್, ಆಪ್ಷನ್ ಬಿ ಮಾರಿಸನ್, ಆಪ್ಷನ್ ಸಿ ಹರ್ಬರ್ಟ್, ಆಪ್ಷನ್ ಡಿ ಲಿಪೇಟ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪ್ಲಾಂಡರ್. ಸೊ ಇಲ್ಲಿ ಆಪ್ಷನ್ ಎ ಪ್ಲಾಂಡರ್ ಸರಿಯಾಗಿದೆ. ಸೊ ಕ್ವೆಶನ್ ನಂಬರ್ 10. Constructivist approach suggested that dash is a crucial for constructing knowledge. Which element is very essential to construct knowledge according to constructivism? Option A prior knowledge of the learner,
ಆಪ್ಷನ್ ಬಿ ಕಂಡೀಷನಿಂಗ್, ಆಪ್ಷನ್ ಸಿ ಪನಿಷ್ಮೆಂಟ್, ಆಪ್ಷನ್ ಡಿ ರೂಟ್ ಮೆಮೊರೈಸೇಷನ್. ರಚನಾತ್ಮಕ ವಿಧಾನವು ಜ್ಞಾನವನ್ನು ನಿರ್ಮಿಸಲು ಡ್ಯಾಶ್ ನಿರ್ಣಾಯಕವಾಗಿದೆ ಎಂದು ಸೂಚಿಸಿದೆ. ಆಪ್ಷನ್ ಎ ಕಲಿಯುವವರ ಪೂರ್ವಜ್ಞಾನ, ಆಪ್ಷನ್ ಬಿ ಕಂಡೀಷನಿಂಗ್, ಆಪ್ಷನ್ ಸಿ ಶಿಕ್ಷೆ, ಆಪ್ಷನ್ ಡಿ ಕಂಠಪಾಠ. Yes, here the right answer is option A, prior knowledge of the learner. It is very essential to construct a knowledge. ಕಲಿಯೋರಲ್ಲಿರುವ ಪೂರ್ವಜ್ಞಾನ ಇದು ರಚನಾತ್ಮಕ ವಿಧಾನದ ಒಂದು ರಚನಾತ್ಮಕ ವಿಧಾನದ ನಿರ್ಣಾಯಕ ಅಂಶವಾಗಿದೆ. ಸೊ ಯಾವುದೇ ವಿದ್ಯಾರ್ಥಿಗಳು ತಮ್ಮಲ್ಲಿರುವ ಪೂರ್ವಜ್ಞಾನದ ಆಧಾರದ ಮೇಲೆ ಅವರು ಜ್ಞಾನವನ್ನು ರಚನೆ ಮಾಡ್ತಾ ಇದ್ದಾರೆ. ಸೊ ಎವ್ರಿ ಸ್ಟೂಡೆಂಟ್ ಈಸ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ಅ ನಾಲೆಜ್ ಬೇಸ್ಡ್ ಆನ್ ದಿ ಪ್ರಯರ್ ನಾಲೆಜ್ ಆಫ್ ದ ಸ್ಟೂಡೆಂಟ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಹಿಯರ್. ಸೊ ಫ್ರೆಂಡ್ಸ್, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ TET, ದೀಸ್ ಟೈಪ್ ಆಫ್ ಕ್ವಶನ್ಸ್ ವಿಲ್ ಅರೈಸ್. ಸೊ ನೀವೇನಾದರೂ ಈ ಕರ್ನಾಟಕ TETಗಾಗಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದರೆ ಪೇಪರ್ 1 ಆಗಿರ್ಬೋದು ಮತ್ತು ಪೇಪರ್ 2 ಆಗಿರ್ಬೋದು, ಎರಡರಲ್ಲಿಯೂ ಕೂಡ ಇಂತಹ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. So if you go through the constructivist theory, they believe that learner's ability to learn relies to a large extent on what he already knows. ಅಂತಂದರೆ ಈ ಒಂದು ಕನ್ಸ್ಟ್ರಕ್ಟಿವ್ ಥಿಯರಿಯ ಪ್ರಕಾರ ರಚನಾತ್ಮಕವಾದ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವಾಗಲೂ ವಿದ್ಯಾರ್ಥಿಗಳು ಇವಾಗಲೇ ತಮ್ಮಲ್ಲಿರುವ ಪ್ರೀವಿಯಸ್ ನಾಲೆಜ್ನ ಆಧಾರದ ಮೇಲೆ ಹೊಸ ಜ್ಞಾನವನ್ನು ಪಡೀತಾ ಇದ್ದಾರೆ. So question number 11, constructivist view of learning suggests that children dash construction of their own knowledge. Option A are solely dependent on adults. So option E is saying that here the children are completely dependent on the adults. Option B is saying that they play an active role in the construction of their own knowledge. Option C are solely dependent on textbooks. ಆಪ್ಷನ್ ಡಿ ಹ್ಯಾವ್ ನೋ ರೋಲ್ ಟು ಪ್ಲೇ ಹಿಯರ್. ಸೊ ಇಲ್ಲಿ ಕನ್ನಡದಲ್ಲಿ ಕೂಡ ಪ್ರಶ್ನೆಯನ್ನು ನೀಡಲಾಗಿದೆ. ಕಲಿಕೆಯ ರಚನಾತ್ಮಕ ದೃಷ್ಟಿಕೋನವು ಮಕ್ಕಳು ಡ್ಯಾಶ್ ತಮ್ಮ ಸ್ವಂತ ಜ್ಞಾನದ ನಿರ್ಮಾಣವನ್ನು ಸೂಚಿಸುತ್ತದೆ. ಆಪ್ಷನ್ ಎ ವಯಸ್ಕರ ಮೇಲೆ ಮಾತ್ರ ಅವಲಂಬಿತವಾಗಿದೆ. ಅಂದರೆ ಮಕ್ಕಳು ಹೊಸ ಜ್ಞಾನವನ್ನು ಸೃಷ್ಟಿಸಲು ಸಂಪೂರ್ಣವಾಗಿ ತಮಗಿಂತ ದೊಡ್ಡವರ ಅಂದರೆ ವಯಸ್ಕರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆಪ್ಷನ್ ಬಿ ವಿದ್ಯಾರ್ಥಿಗಳು ತಮ್ಮ ಸ್ವಂತ ಜ್ಞಾನವನ್ನು ಸೃಷ್ಟಿಸುವ ಕಾರ್ಯದಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಆಪ್ಷನ್ ಬಿ ಅವರು ಕಂಪ್ಲೀಟಾಗಿ ಪಠ್ಯ ಪುಸ್ತಕಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಆಪ್ಷನ್ ಡಿ ಅವರು ಇದರಲ್ಲಿ ಯಾವುದೇ ಒಂದು ಪಾತ್ರವನ್ನು ವಹಿಸ್ತಾ ಇಲ್ಲ. ಸೊ ಹಿಯರ್ ವೆನ್ ಇಟ್ ಕಮ್ಸ್ ಟು ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ, ಹಿಯರ್ ಸ್ಟೂಡೆಂಟ್ಸ್ ಆರ್ ದ ಲರ್ನರ್ಸ್ ದೇ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದೇರ್ ಓನ್ ನಾಲೆಜ್ ಬೇಸ್ಡ್ ಆನ್ ದಿ ಪ್ರೀವಿಯಸ್ ನಾಲೆಜ್. ಸೊ ಇವಾಗಲೇ ಡಿಸ್ಕಷನನ್ನು ಮಾಡಿದ್ವಿ. ಈ ಒಂದು ರಚನಾತ್ಮಕವಾದದಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ತಮ್ಮಲ್ಲಿರುವ ಪೂರ್ವ ಜ್ಞಾನದ ಆಧಾರದ ಮೇಲೆ ತಮ್ಮ ಸ್ವಂತ ಜ್ಞಾನವನ್ನು ರಚಿಸ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅದೇ ರೀತಿ ನಿಮಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ನಮಗೆ ಕಮೆಂಟ್ನಲ್ಲಿ ತಿಳಿಸ್ಬೋದು. ಸೊ ಹಿಯರ್ ಅಕಾರ್ಡಿಂಗ್ ಟು ದಿಸ್ ಕ್ವಶನ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, ಬಿಕಾಸ್ ಇನ್ ಕನ್ಸ್ಟ್ರಕ್ಟಿವಿಸಮ್ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಪ್ಲೇ ಆ್ಯನ್ ಆ್ಯಕ್ಟಿವ್ ರೋಲ್ ಹಿಯರ್. ಸೊ ಈ ಒಂದು ರಚನಾತ್ಮಕವಾದದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ಸಕ್ರಿಯವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ. So constructivist view of learning suggests that children play an active role in the construction of their own knowledge. So here when it comes to constructivism theory, here learners are viewed as if they are very imaginative. So they think differently. They are very divergent students. So they are like little scientists and they are problem solver, and they are also known as the scientific investigator. They are the creator of their own knowledge and through social interaction, and they can build their new knowledge. So they can participate actively by using their previous knowledge. ಸೊ ಈ ಒಂದು ರಚನಾತ್ಮಕವಾದದಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರೆ, ತಮ್ಮದೇ ಆದ ಹೊಸ ಜ್ಞಾನವನ್ನು ಸೃಷ್ಟಿಸ್ತಾ ಇದ್ದಾರೆ. ಅವರು ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಾ ಇದ್ದಾರೆ. ಸೊ ಅವರು ಒಂದು ಜ್ಞಾನದ ಸೃಷ್ಟಿಕರ್ತರಾಗಿದ್ದಾರೆ. ಅವರು ತಮ್ಮಲ್ಲಿರುವ ಪ್ರೀವಿಯಸ್ ಜ್ಞಾನದ ಮೇಲೆ ಹೊಸ ಜ್ಞಾನವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಸೊ ಕ್ವೆಶ್ಚನ್ ನಂಬರ್ 12, which of the following does not depict appropriate strategies for learning in a constructivist classroom? Option A, encouraging multiple perspectives.
ಆಪ್ಷನ್ ಬಿ ಗ್ರೂಪ್ ಕೊಲಾಬರೇಷನ್, ಆಪ್ಷನ್ ಸಿ ಡ್ರಿಲ್ ಆ್ಯಂಡ್ ರಿಕಾಲ್, ಆಪ್ಷನ್ ಡಿ ಎಕ್ಸ್ಪಿರಿಮೆಂಟೇಷನ್. ಕೆಳಗಿನವುಗಳಲ್ಲಿ ಯಾವುದು ರಚನಾತ್ಮಕ ತರಗತಿಯಲ್ಲಿ ಕಲಿಕೆಗೆ ಸೂಕ್ತವಾದ ತಂತ್ರಗಳನ್ನು ಚಿತ್ರಿಸುವುದಿಲ್ಲ? ಸೊ ಆಪ್ಷನ್ ಎ ಬಹು ದೃಷ್ಟಿಕೋನಗಳನ್ನು ಪ್ರೋತ್ಸಾಹಿಸುವುದು, ಆಪ್ಷನ್ ಬಿ ಗುಂಪು ಸಹಯೋಗ, ಆಪ್ಷನ್ ಸಿ ಡ್ರಿಲ್ ಮತ್ತು ರಿಕಾಲ್, ಆಪ್ಷನ್ ಡಿ ಪ್ರಯೋಗ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡ್ರಿಲ್ ಆ್ಯಂಡ್ ರಿಕಾಲ್. ಸೊ ಇಲ್ಲಿ ಆಪ್ಷನ್ ಸಿ ಸರಿಯಾಗಿದೆ. So in a constructivist classroom, learners interact in groups and make their learning better. So emphasizes on collaboration with the others. They are ensuring active involvement of the learners and also allow learners to foster their own strategy of learning to perform a task. Learners try to explore more and more. So here the teacher is always encouraging the students to share their perspectives in the classroom, and teacher is going to provide them more opportunities for the learners to make their own learning, own knowledge. Here views learners as makers of meaning and creators of knowledge. So question number 13, according to the social constructivist approach, role of an instructor is that option A evaluator, option B facilitator, option C lecturer, option D none of the above. ಸೊ ಸಾಮಾಜಿಕ ರಚನಾತ್ಮಕ ವಿಧಾನದ ಪ್ರಕಾರ ಬೋಧಕನ ಪಾತ್ರ ಆಪ್ಷನ್ ಎ ಮೌಲ್ಯಮಾಪಕ, ಆಪ್ಷನ್ ಬಿ ಫೆಸಿಲಿಟೇಟರ್, ಆಪ್ಷನ್ ಸಿ ಉಪನ್ಯಾಸಕ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ facilitator. So according to social constructivist theory, here the instructor is acting like a facilitator. So just he has to suggest the students. So ಈ ಒಂದು ಸಾಮಾಜಿಕ ರಚನಾತ್ಮಕ ವಿಧಾನದ ಪ್ರಕಾರ ಇಲ್ಲಿ ಶಿಕ್ಷಕನ ಮುಖ್ಯ ಪಾತ್ರ ಫೆಸಿಲಿಟೇಟರ್ ಆಗಿರ್ತದೆ. So the emphasis is on such learning environment where children can construct their own knowledge, develop their capacities and remain active learners. So ಈ ಒಂದು ರಚನಾತ್ಮಕವಾದದಲ್ಲಿ ವಿದ್ಯಾರ್ಥಿಗಳು ತಮ್ಮದೇ ಆದ ಸ್ವಂತ ಜ್ಞಾನವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅವರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಇನ್ ಆರ್ಡರ್ ಟು ಫೆಸಿಲಿಟೇಟ್ ಸಚ್ ಲರ್ನಿಂಗ್ ದ ಟೀಚರ್ ಶುಡ್ ಆ್ಯಕ್ಟ್ ಆ್ಯಸ್ ಎ ಫೆಸಿಲಿಟೇಟರ್. ಸೊ ಈ ಒಂದು ನಿಟ್ಟಿನಲ್ಲಿ ಶಿಕ್ಷಕರು ಕೇವಲ ಫೆಸಿಲಿಟೇಟರ್ ಆಗಿ ಕಾರ್ಯವನ್ನು ಮಾಡಬೇಕಾಗ್ತಾ ಇದೆ. ಸೊ ಕ್ವೆಶನ್ ನಂಬರ್ 14, ವಿಚ್ ಆಫ್ ದ ಫಾಲೋವಿಂಗ್ ಸೈಕಾಲಜಿಸ್ಟ್ ಅಡ್ವೊಕೇಟೆಡ್ ದಟ್ ಕಲ್ಚರ್ ಇನ್ಫ್ಲೂಯೆನ್ಸ್ ದ ಥಿಂಕಿಂಗ್ ಆ್ಯಂಡ್ ನಾಲೆಜ್ ಕನ್ಸ್ಟ್ರಕ್ಷನ್ ಆಫ್ ಎನ್ ಇಂಡಿವಿಜುವಲ್? ಈ ಕೆಳಗಿನ ಯಾವ ಮನಃಶಾಸ್ತ್ರಜ್ಞರು ಸಂಸ್ಕೃತಿಯು ವ್ಯಕ್ತಿಯ ಆಲೋಚನೆ ಮತ್ತು ಜ್ಞಾನದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ? ಆಪ್ಷನ್ ಎ ನೋವಾಕ್, ಆಪ್ಷನ್ ಬಿ ವೈಗೋಸ್ಕಿ, ಆಪ್ಷನ್ ಸಿ ಪಿಯಾಜೆ, ಆಪ್ಷನ್ ಡಿ ಗ್ಲಾಸ್ ಪೈಡ್. So here the right answer is option B, Vygotsky is the right answer. So according to Vygotsky, psychologist advocated that the culture influenced the thinking and knowledge construction of an individual. So ಈ ಒಂದು ಇಲ್ಲಿ ವೈಗೋಸ್ಕಿ ಅವರ ಪ್ರಕಾರ ಸಂಸ್ಕೃತಿಯು ವ್ಯಕ್ತಿಯ ಆಲೋಚನೆ ಮತ್ತು ಜ್ಞಾನದ ನಿರ್ಮಾಣದ ಮೇಲೆ ಪ್ರಭಾವ ಬೀರ್ತಾ ಇದೆ. So social constructivism centers around the idea that the culture is a constituent of the mind and therefore provides the structures that determine the construction of reality. So question number 15, who is the founding father of cognitive constructivist approach? ಅರಿವಿನ ರಚನಾತ್ಮಕ ವಿಧಾನದ ಪಿತಾಮಹ ಯಾರು? ಆಪ್ಷನ್ ಎ ಪಿಯಾಜೆ, ಆಪ್ಷನ್ ಬಿ ವೈಗೋಸ್ಕಿ, ಆಪ್ಷನ್ ಸಿ ಬ್ರೂನರ್, ಆಪ್ಷನ್ ಡಿ ಡಿವಿ. ಸೊ ಇಲ್ಲಿ ದ ಫಾದರ್ ಆಫ್ ಕಾಗ್ನಿಟಿವ್ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಇಸ್ ಪಿಯಾಜೆ. ಸೊ ಇಲ್ಲಿ ಅರಿವಿನ ರಚನಾತ್ಮಕ ವಿಧಾನದ ಪಿತಾಮಹ ಪಿಯಾಜೆ ಆಗಿದ್ದಾರೆ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಹಿಯರ್. So Jean Piaget was Swiss psychologist who is well renowned for his work in child development. So he proposed the theory of cognitive development. So ಈ ಜೀನ್ ಪಿಯಾಜೆ ಅವರು ಥಿಯರಿ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅನ್ನು ಡೆವಲಪ್ ಮಾಡಿದ್ದಾರೆ. ಸೊ ಈ ಒಂದು ಥಿಯರಿನಲ್ಲಿ ಅವರು ಈ ಮಕ್ಕಳ ಮನೋವಿಜ್ಞಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. So question number 16, which assessment strategies are used in constructivist assessment?
ಓರಲ್ ಡಿಸ್ಕಷನ್, ಮೈಂಡ್ ಮ್ಯಾಪಿಂಗ್, ಪ್ರೀ ಟೆಸ್ಟಿಂಗ್, ಹ್ಯಾಂಡ್ಸ್ ಆನ್ ಆಕ್ಟಿವಿಟೀಸ್. ರಚನಾತ್ಮಕ ಮೌಲ್ಯಮಾಪನದಲ್ಲಿ ಯಾವ ಮೌಲ್ಯಮಾಪನ ತಂತ್ರಗಳನ್ನು ಬಳಸಲಾಗ್ತಾ ಇದೆ? ಆಪ್ಷನ್ ಎ ಮೌಖಿಕ ಚರ್ಚೆ, ಸೆಕೆಂಡ್ ಒನ್ ಮೈಂಡ್ ಮ್ಯಾಪಿಂಗ್, ಪೂರ್ವ ಪರೀಕ್ಷೆ ಚಟುವಟಿಕೆಗಳ ಮೇಲೆ ಕೈಗಳು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. All four oral discussion, mind mapping, pre-testing and also hands-on activities, these are used in constructivist assessment. ಸೊ ಈ ಒಂದು ರಚನಾತ್ಮಕ ಮೌಲ್ಯಮಾಪನದಲ್ಲಿ ನಾವು ಈ ಎಲ್ಲ ತಂತ್ರಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಕ್ವೆಶನ್ ನಂಬರ್ 17, constructivism is a learning theory based on option A developmental psychology, option B evolutionary psychology, option C cognitive psychology, option D occupational psychology. ರಚನಾತ್ಮಕವಾದವು ಕಲಿಕೆಯ ಡ್ಯಾಶ್ ಸಿದ್ಧಾಂತವಾಗಿದೆ. ಆಪ್ಷನ್ ಎ ಅಭಿವೃದ್ಧಿ ಮನೋವಿಜ್ಞಾನ, ಆಪ್ಷನ್ ಬಿ ವಿಕಾಸಾತ್ಮಕ ಮನೋವಿಜ್ಞಾನ, ಆಪ್ಷನ್ ಸಿ ಅರಿವಿನ ಮನೋವಿಜ್ಞಾನ, ಆಪ್ಷನ್ ಡಿ ಔದ್ಯೋಗಿಕ ಮನೋವಿಜ್ಞಾನ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಕಾಗ್ನಿಟಿವ್ ಸೈಕಾಲಜಿ. ಸೊ ರಚನಾತ್ಮಕವಾದವು ಕಲಿಕೆಯ ಒಂದು ಅರಿವಿನ ಮನೋವಿಜ್ಞಾನದ ಸಿದ್ಧಾಂತವಾಗಿದೆ. ಸೊ ದಿಸ್ ಕನ್ಸ್ಟ್ರಕ್ಟಿವಿಸಮ್ ಥಿಯರಿ ಆಫ್ ಲರ್ನಿಂಗ್, ಇಟ್ ಈಸ್ ಬೇಸ್ಡ್ ಆನ್ ಕಾಗ್ನಿಟಿವ್ ಸೈಕಾಲಜಿ. ಸೊ ಹಿಯರ್ ಹ್ಯೂಮನ್ ಬೀಯಿಂಗ್ಸ್ ಆರ್ ದ ಇನ್ಫಾರ್ಮೇಷನ್ ಪ್ರೊಸೆಸರ್ಸ್ ಆ್ಯಂಡ್ ಮೆಂಟಲ್ process guide human behavior. Cognitive processes are influenced by social and cultural factors. What is the role of teacher and students in constructivist classroom? Option A, both students and teachers are passive. Option B, students are active but teachers are passive. Option C, both teacher and students are active. ಆಪ್ಷನ್ ಡಿ ಟೀಚರ್ ಈಸ್ ಆಕ್ಟಿವ್ ಬಟ್ ಸ್ಟೂಡೆಂಟ್ಸ್ ಆರ್ ಪ್ಯಾಸಿವ್. ಸೊ ಈ ಒಂದು ರಚನಾತ್ಮಕ ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಮುಖ್ಯ ಪಾತ್ರ ಏನಾಗಿದೆ? ಆಪ್ಷನ್ ಎ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಇಬ್ಬರೂ ನಿಷ್ಕ್ರಿಯರಾಗಿದ್ದಾರೆ. ಆಪ್ಷನ್ ಬಿ ವಿದ್ಯಾರ್ಥಿಗಳು ಸಕ್ರಿಯರಾಗಿದ್ದಾರೆ ಆದರೆ ಶಿಕ್ಷಕರು ನಿಷ್ಕ್ರಿಯರಾಗಿದ್ದಾರೆ. ಆಪ್ಷನ್ ಸಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಸಕ್ರಿಯರಾಗಿದ್ದಾರೆ. ಆಪ್ಷನ್ ಡಿ ಶಿಕ್ಷಕರು ಸಕ್ರಿಯರಾಗಿದ್ದಾರೆ ಆದರೆ ವಿದ್ಯಾರ್ಥಿಗಳು ನಿಷ್ಕ್ರಿಯರಾಗಿದ್ದಾರೆ. ಸೊ ವೆನ್ ಇಟ್ ಕಮ್ಸ್ ಟು ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್, ಸೊ ಇದಕ್ಕೆ ನಾವು ಕನ್ನಡದಲ್ಲಿ ರಚನಾತ್ಮಕ ತರಗತಿ ಅಂತ ಕರಿತಾ ಇದ್ದೀವಿ. ಸೊ ಇನ್ ದಿಸ್ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್ ವೆರಿ ಆಕ್ಟಿವ್ ರೋಲ್ ಆ್ಯಂಡ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ದೇರ್ ಓನ್ ನಾಲೆಜ್. ಸೊ ಈ ಒಂದು ರಚನಾತ್ಮಕ ತರಗತಿಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಸಕ್ರಿಯರಾಗಿರ್ತಾರೆ ಮತ್ತು ತಮ್ಮ ಸ್ವಂತ ಜ್ಞಾನವನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಜೊತೆಗೆ ಶಿಕ್ಷಕರು ಫೆಸಿಲಿಟೇಟರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ಆಕ್ಟಿವ್ ಇನ್ ಕೇಸ್ ಆಫ್ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್. ಈ ಒಂದು ರಚನಾತ್ಮಕ ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಸಕ್ರಿಯರಾಗಿದ್ದಾರೆ. So constructivism represents a view that emphasizes the active role of the teacher and also learner. ಸೊ ಈ ಒಂದು ಕನ್ಸ್ಟ್ರಕ್ಟಿವಿಸಮ್ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇಬ್ಬರೂ ಕೂಡ ಆ್ಯಕ್ಟಿವ್ ಪಾರ್ಟನ್ನು ವಹಿಸ್ತಿರ್ತಾರೆ. ಸೊ ಕ್ವೆಶನ್ ನಂಬರ್ 19, ಡ್ಯಾಶ್ ಈಸ್ ಕನ್ಸ್ಟ್ರಕ್ಟೆಡ್ ಥ್ರೂ ಅ process which involves an exchange of experiences and showing them with others in an input-rich language-friendly environment. ಅನುಭವಗಳ ವಿನಿಮಯ ಮತ್ತು ಇನ್ಪುಟ್ ಭಾಷಾ ಸ್ನೇಹಿ ವಾತಾವರಣದಲ್ಲಿ ಅವುಗಳನ್ನು ಇತರರೊಂದಿಗೆ ತೋರಿಸುವ ಪ್ರಕ್ರಿಯೆಯ ಮೂಲಕ ಡ್ಯಾಶನ್ನು ನಿರ್ಮಿಸಲಾಗ್ತಾ ಇದೆ. ಆಪ್ಷನ್ ಎ ಇನ್ಫಾರ್ಮೇಷನ್, ಆಪ್ಷನ್ ಬಿ ಪ್ರಾಕ್ಟಿಕಲ್ ಲರ್ನಿಂಗ್, ಆಪ್ಷನ್ ಸಿ ನಾಲೆಜ್, ಆಪ್ಷನ್ ಡಿ ಅಬಿಲಿಟಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಾಲೆಜ್ ಈಸ್ ಕನ್ಸ್ಟ್ರಕ್ಟೆಡ್ ಥ್ರೂ ದ ಪ್ರಾಸೆಸ್ ವಿಚ್ ಈಸ್ ಗೋಯಿಂಗ್ ಟು ಇನ್ವಾಲ್ವ್ ಆನ್ ಎಕ್ಸ್ಚೇಂಜ್ ಆಫ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಆಲ್ಸೋ ಶೋಯಿಂಗ್ ದಮ್ ವಿತ್ ಅದರ್ಸ್. ಸೊ ಈ ಒಂದು ಅನುಭವದ ವಿನಿಮಯ ಮತ್ತು ಭಾಷಾ ಸ್ನೇಹ ವಾತಾವರಣದಲ್ಲಿ ಇತರರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಾವು ಏನಂತ ಇದ್ದೀವಿ, ಇಲ್ಲಿ ಜ್ಞಾನವನ್ನು ನಿರ್ಮಿಸ್ತಾ ಇದ್ದೀವಿ. ಸೊ ನಾಲೆಜ್ ಇಟ್ ಈಸ್ ಎಮರ್ಜಿಂಗ್ ಆ್ಯಸ್ ದ ಕೀ ರಿಸೋರ್ಸ್ ಇನ್ ದ ಸೊಸೈಟಿ. ಇನ್ ಅ ನಾಲೆಜ್ ಬೇಸ್ಡ್ ಸೊಸೈಟಿ ಬಿಲ್ಡಿಂಗ್ ಅ ವರ್ಕ್ ಫೋರ್ಸ್ ವಿತ್ ಹೈಯರ್ ಆರ್ಡರ್ ಸ್ಕಿಲ್ಸ್ ಈಸ್ ಎಸೆನ್ಷಿಯಲ್. ಸೊ ಹಿಯರ್ ವಿ ಆರ್ ಟೇಕಿಂಗ್ ಲರ್ನರ್ ಆಸ್ ಎ ಪ್ರಾಬ್ಲಮ್ ಸಾಲ್ವರ್ and is going to construct the knowledge through participating in learning process. So question number 20, the insight theory of the learning is promoted by ಆಪ್ಷನ್ ಎ ಕಲಿಕೆಯ ಒಳನೋಟ ಸಿದ್ಧಾಂತವನ್ನು ಪ್ರಚಾರ ಮಾಡಿದವರು, ಆಪ್ಷನ್ ಎ ಗೆಜಾರ್ಡ್ ಥಿಯರಿಸ್ಟ್, ಆಪ್ಷನ್ ಬಿ ಪೌಲೋ,
Option C, Jean Piaget. Option D, Vygotsky. Yes, here the right answer will be option A, Gesalt theories. So the insight theory of learning, or which is also known as the theory of insightful learning, it is promoted by Kohler. He is one of the Gesalt theorists. Question number 21. Which one of the following is a factor that affects learning positively? Option A, fear of failure. Option B, competition with peers. Option C, meaningful association. Option D, pressure from parents. ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮ ಬೀರುವ ಅಂಶವಾಗಿದೆ? ಆಪ್ಷನ್ ಎ, ವೈಫಲ್ಯದ ಭಯ. ಆಪ್ಷನ್ ಬಿ, ಗೆಳೆಯರೊಂದಿಗೆ ಸ್ಪರ್ಧೆ. ಆಪ್ಷನ್ ಸಿ, ಅರ್ಥಪೂರ್ಣ ಸಂಘ. ಆಪ್ಷನ್ ಡಿ, ಪೋಷಕರಿಂದ ಒತ್ತಡ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಮೀನಿಂಗ್ಫುಲ್ ಅಸೋಸಿಯೇಷನ್. ಸೊ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್ ದ ಲರ್ನಿಂಗ್ ಪಾಸಿಟಿವ್ಲಿ. ಸೊ ಇಲ್ಲಿ ಅರ್ಥಪೂರ್ಣ ಸಂಘ ಏನಿದೆ ಇದು ಕಲಿಕೆಯ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರ್ತಾ ಇದೆ. So the meaningful association, it is a factor that is going to affect the learning in a positive way. So meaningful association means the more meaningful something to you, the easier for you to remember. ಸೊ ಯಾವುದು ನಿಮಗೆ ಹೆಚ್ಚು ಅರ್ಥಪೂರ್ಣವಾಗಿರ್ತದೆ ಅದನ್ನು ನೀವು ಸರಳವಾಗಿ ನೆನಪಿನಲ್ಲಿ ಇಟ್ಕೋತಿದ್ದೀರಾ. ದ ಲೆಸ್ ಮೀನಿಂಗ್ಫುಲ್ ದ ಮೋರ್ ಡಿಫಿಕಲ್ಟ್ ಟು ರಿಮೆಂಬರ್. ಸೊ ನಿಮಗೆ ಅರ್ಥವು ಸರಿಯಾಗಿರಲಿಲ್ಲ ಅಂತಂದರೆ ನಿಮಗೆ ಹೆಚ್ಚಿನ ಅವಧಿಯವರೆಗೆ ಅದನ್ನು ಸರಿಯಾಗಿ ನೆನಪಿಡಲ್ಲ. So by making the information more meaningful, it becomes easier to remember. So question number 22. Which of the following roles should parents not play when it comes to learning process of their child? Option A, proactive role. Option B, positive. Option C, neutral. Option D, supportive. ತಮ್ಮ ಮಗುವಿನ ಕಲಿಕೆಯ ಪ್ರಕ್ರಿಯೆಗೆ ಬಂದಾಗ ಪೋಷಕರು ಈ ಕೆಳಗಿನ ಯಾವ ಪಾತ್ರಗಳನ್ನು ನಿರ್ವಹಿಸಬಾರದು? ಆಪ್ಷನ್ ಎ, ಪೂರ್ವಭಾವಿ, ಧನಾತ್ಮಕ, ತಟಸ್ಥ ಮತ್ತು ಬೆಂಬಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಪಾಸಿಟಿವ್. when it comes to parents, yes, when it comes to the learning process of their child, parents should play the role of positive. ಸೊ ಇಲ್ಲಿ ಪೋಷಕರು ಧನಾತ್ಮಕ ಪಾತ್ರವನ್ನು ವಹಿಸಬೇಕಾಗ್ತಾ ಇದೆ. Question number 23. Active participation has the elements except. Option A, reading books to find answers. Option B, encouraging to find answers. Option C, group discussions. Option D, collaborative learning. ಸಕ್ರಿಯ ಭಾಗವಹಿಸುವಿಕೆ ಹೊರತುಪಡಿಸಿ ಅಂಶಗಳನ್ನು ಹೊಂದಿದೆ. ಯಾವ ಒಂದು ಅಂಶವನ್ನು ಹೊರತುಪಡಿಸಿದೆ? So here the right answer is option A, reading books to find the answer. So the learners who are participating actively, say they don't give much importance to reading the books continuously. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಅವರು ಹೆಚ್ಚಾಗಿ ಉತ್ತರಗಳನ್ನು ಹುಡುಕಲು ಪುಸ್ತಕಗಳನ್ನು ಓದುವುದು. ಸೊ ಈ ಒಂದು ಅಂಶದಿಂದ ಸ್ವಲ್ಪ ಹೊರಗಿರ್ತಾರೆ. ಸೊ ಇನ್ಸ್ಟೆಡ್ ಆಫ್ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಮಂಗ್ ದ ಸ್ಟೂಡೆಂಟ್ಸ್. they are promoting collaborative learning. So they will be encouraged to find the answers through discussion. So question number 24. Which of the following can be a concern for teacher related learning factor? Option A, good environment of the classroom. Option B, infrastructure of the school. Option C, students being passive receiver. Option D, teachers grasp over the subject matter. ಕೆಳಗಿನವುಗಳಲ್ಲಿ ಯಾವುದು ಶಿಕ್ಷಕರ ಸಂಬಂಧಿತ ಕಲಿಕೆಯ ಅಂಶಕ್ಕೆ ಕಳವಳಿಕಾರಿಯಾಗಬಹುದು? ಆಪ್ಷನ್ ಎ, ತರಗತಿಯ ಉತ್ತಮ ಪರಿಸರ. ಆಪ್ಷನ್ ಬಿ, ಶಾಲೆಯ ಮೂಲಸೌಕರ್ಯ. ಆಪ್ಷನ್ ಸಿ, ವಿದ್ಯಾರ್ಥಿಗಳು ನಿಷ್ಕ್ರಿಯ ಸ್ವೀಕರಿಸುವವರು. ಆಪ್ಷನ್ ಡಿ, ವಿಷಯದ ಮೇಲೆ ಶಿಕ್ಷಕರ ಹಿಡಿತ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಟೀಚರ್ಸ್ ಗ್ರಾಸ್ಪ್ ಓವರ್ ದ ಸಬ್ಜೆಕ್ಟ್ ಮ್ಯಾಟರ್. ವಿಷಯದ ಮೇಲೆ ಶಿಕ್ಷಕರ ಹಿಡಿತ ಇದು ಒಂದು ಉತ್ತಮವಾದ ಕಲಿಕೆಗೆ ಕಳವಳಿಕಾರಿಯಾಗಬಹುದು. ಸೊ ಇಫ್ ದ ಟೀಚರ್ ಇಸ್ ನಾಟ್ ಹ್ಯಾವಿಂಗ್ ಮಚ್ ನಾಲೆಜ್ ಆನ್ ಹಿಸ್ ಸಬ್ಜೆಕ್ಟ್, ಸೊ ಇಟ್ is a demerit of the teacher. So it is a concern for the teacher related to the learning factor. So question number 25. A shift from teaching to learning can be carried out by employing. Option A, entertainment at the institution. Option B, child centered pedagogy. Option C, emphasis on the term and results. Option D, all of the above. So ಬೋಧನೆಯಿಂದ ಕಲಿಕೆಗೆ ಬದಲಾವಣೆಯನ್ನು ಡ್ಯಾಶ್ ಮೂಲಕ ಕೈಗೊಳ್ಳಬಹುದು. ಆಪ್ಷನ್ ಎ, ಸಂಸ್ಥೆಯಲ್ಲಿ ಮನರಂಜನೆ. ಆಪ್ಷನ್ ಬಿ, ಮಕ್ಕಳ ಕೇಂದ್ರಿತ ಶಿಕ್ಷಣಶಾಸ್ತ್ರ.
ಆಪ್ಷನ್ ಸಿ ಅವಧಿಯ ಅಂತ್ಯದ ಫಲಿತಾಂಶಗಳ ಮೇಲೆ ಒತ್ತು, ಆಪ್ಷನ್ ಡಿ ಮೇಲಿನ ಎಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ child centered pedagogy. So it means that here the more importance will be given to the children. So according to their needs we are going to prepare the curriculum. ಸೊ ಈ ಮಕ್ಕಳ ಕೇಂದ್ರಿತ ಶಿಕ್ಷಣ ಶಾಸ್ತ್ರದಲ್ಲಿ ಏನು ಮಾಡ್ತಾ ಇದ್ದೀವಿ, ಮಕ್ಕಳ ಅವಶ್ಯಕತೆಗೆ ತಕ್ಕಂತೆ ನಾವು ಸಿಲೆಬಸನ್ನು ಕರಿಕ್ಯುಲಮನ್ನು ಪ್ರಿಪೇರ್ ಮಾಡ್ತಾ ಇದ್ದೀವಿ. So child centered pedagogy, it is a pedagogy that emphasizes to shift teaching to learning. So here the main part will be played by the students only. So here we allow the students to work at their own pace, and they are free to work here, and the teachers are giving primacy to the children's voices and their active participation. Okay friends, this is about our today's session. And if you are preparing for Karnataka Teacher Eligibility Test 2022 for paper 1 and paper 2, here Global Online Kannada is having a crash course. In this crash course you are going to get 10 mock tests with solution PDF. You will also receive a PDF of all our MCQ lectures and theory lectures, and you will receive short notes on paper 1 and paper 2. So if you want to join, you can send a WhatsApp message to this number. You can also call us. So already our paid members are attending the classes, and they are solving the mock test. And also if you want our video links of Karnataka Teacher Eligibility Test and also KSET paper 1, so for both these examination we are preparing on Global Online Kannada channel. If you are preparing for other UGC NET examination, we are having Global Online channel. For PhD entrance examination we are having different channels. So for you can contact us through in this Telegram group, or else you can also comment in this video section. Yes, I wish all the best to all. Thank you.